ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸಂಡೇ ಲಾಗ್ ಆಗಿರುತ್ತೆ. ಇದು ಬೆಳಿಗ್ಗೆ ಫ್ರೆಶ್ ಅಪ್ ಆಗಿ ಮೊದಲಿಗೆ ನಾವು ಕಾಸಿದ ನೀರು ಕುಡಿತೀವಿ. ಬೆಳಿಗ್ಗೆ ಇದೇ ರೀತಿ ಒಂದು ರೂಟೀನ್ ಆಗಿಬಿಟ್ಟಿರುತ್ತೆ ನಮ್ಮದು ಮಾರ್ನಿಂಗ. ಹಂಗೆ ನೀವು ಬಿಸಿನೀರು ಈ ರೀತಿ ಕುಡಿಯೋದ್ರಿಂದ ನಮ್ಮ ಬಾಡಿಗೆ ಎನರ್ಜಿ ಕೊಡ್ತೈತಿ ಮತ್ತು ಡೈಜೆಷನ್ಗೂ ಇಂಪ್ರೂವ್ ಮಾಡ್ತೈತಿ. ನಮ್ಮ ಬಾಡಿ ಒಳಗೆ ಬ್ಯಾಡ್ ಟಾಕ್ಸಿನ್ ಇರುತ್ತಲ್ಲ ಅದನ್ನು ಹೊರಹಾಕ್ಲಿಕ್ಕೆ ಈಸಿ ಆಗ್ತೈತಿ. ಹಾಫ್ ಆ್ಯನ್ ಅವರ್ ಆದಮೇಲೆ ನಮ್ಮ ಮನೆಯವ್ರಿಗೆ ಟೀ ಬೇಕಂದ್ರು, ಹಿಂಗಾಗಿ ಟೀ ಮಾಡ್ತಾಯಿದ್ದೀನಿ. ಸಾಮಾನ್ಯವಾಗಿ ಟೀ ಕುಡಿಯೋದಿಲ್ಲ, ಹೀಗೆ ಒಂದೊಂದು ಸಾರಿ ಬೇಕನ್ಸಿದಾಗ ಮಾತ್ರ ಕುಡಿತೀವಿ, ರೆಗ್ಯುಲರ್ ಅಂತೇನಿಲ್ಲ. 2 ಕಪ್ ಆಗೋಷ್ಟು ಹಾಲು ಹಾಕಿದ್ದೀನಿ ಮತ್ತು 1 ಟೀ ಸ್ಪೂನಷ್ಟು ಟೀ ಪೌಡರು ಮತ್ತು ಶುಗರು ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ. ನಾನು ಶುಗರ್ಲೆಸ್ನೂ ಮಾಡ್ತಾಯಿದ್ದೀನಿ. ಹಾಗೆ 3 ಟೇಬಲ್ ಸ್ಪೂನಷ್ಟು ಶುಗರ್ನ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಕೋಲ್ಡ್ ಆಗಿತ್ತು, ಹೀಗಾಗಿ ನಾನು ಈ ರೀತಿ ಕಷಾಯ ಮಾಡ್ತಾಯಿದ್ದೀನಿ. ಕರಿಕಾಳು ಮತ್ತು ಲವಂಗನ ಈ ರೀತಿ ನೀವು ಸಣ್ಣದಾಗಿ ಕುಟ್ಟಿ ಟೀಗೆ ಹಾಕ್ಕೊಂಡ್ರೆ ಒಂದು ಒಳ್ಳೆ ಘಮನೂ ಬರ್ತೈತಿ ಮತ್ತು ಒಂಥರ ಟೇಸ್ಟ್ ಕೊಡುತ್ತೆ. ಮತ್ತು ನಮಗೆ ನೆಗಡಿಗಿರುತ್ತಲ್ಲ, ಹೀಗಾಗಿ ಗಂಟ್ಲೂ ಸ್ವಲ್ಪ ನೋವು ಬಂದಿರುತ್ತೆ. ಆ ಟೈಮ್ದಲ್ಲಿ ನೀವು ಈ ರೀತಿ ಮಾಡ್ಕೊಂಡು ಕುಡಿಬೋದು, ಹಗುರ ಅನಿಸ್ತೈತಿ. ಆ ಮಸಾಲೆ ಹಾಕಿರ್ತೀವಲ್ಲ ಆವಾಗ ಅದು ಕುದಿಯುವಾಗ ಎಷ್ಟು ಚೆನ್ನಾಗಿ ಸ್ಮೆಲ್ ಬರುತ್ತೆ ನೀವು ನೋಡಬೇಕು. ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ, ಅದು ಗಮ್ ಅಂತಿರಬೇಕು. ಈ ಥರ ಅಷ್ಟು ಚೆನ್ನಾಗಿ ಕುದಿಬೇಕದು. ಇವಾಗ ಟೀ ರೆಡಿ ಆಯಿತು. ನಿಮಗೂ ಈ ಥರ ಕೋಲ್ಡು ಕಫ ಈಗ ಆಗಿರುತ್ತಲ್ಲ, ಅಂಥ ಟೈಮಲ್ಲಿ ನೀವು ಈ ರೀತಿ ಮಾಡ್ಕೊಂಡು ಕುಡಿದ್ರೆ ನಿಮಗೂ ಹಗುರ ಅನಿಸುತ್ತೆ. ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ನಿಮಗೂ ಖಂಡಿತ ಇಷ್ಟ ಆಗುತ್ತೆ. ಹಾಗೆ ಮಕ್ಕಳಿಗೆ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದು ಯಾವ ರೀತಿ ಕಷಾಯ ಮಾಡೋದು ಅಂತ ನಾನು ಹೇಳ್ತೀನಿ. ಇವಾಗ ಟೀ ಕುಡಿತಾ ಇದ್ದೀವಿ. ಹಾಗೆ ವೇದಾಂತು ಇವಾಗ ಎದ್ದ, ಸಂಡೇ ಇತ್ತಲ್ವ, ಹೀಗಾಗಿ ನಾವೇ ಎಬ್ಸಿರಲಿಲ್ಲ. ನಮ್ಮದೆಲ್ಲ ಕೆಲಸನೂ ಮುಗಿಯುತ್ತೆ, ಅವನು ಮಲ್ಕೊಳ್ಳಿ ಅಂತ ಬಿಟ್ಟಿದ್ವಿ. ಸ್ಕೂಲ್ ಹೋಗೋ ಟೈಮಲ್ಲಿ ಬೇಗನೆ ಎದ್ದಿರ್ತಾರಲ್ಲ, ಸ್ವಲ್ಪ ಲೇಟಾಗಿ ಹೇಳಿ ಅಂತ ನಾವೇ ಎಬ್ಸಿರಲಿಲ್ಲ. ಆದರೂ ಎದ್ದು ಬಂದ. ಎದ್ದ ತಕ್ಷಣ ಅವನಿಗೆ ಫ್ರೆಶ್ ಅಪ್ ಆದಮೇಲೆ ಈ ರೀತಿ ವಿಭೂತಿ ಹಚ್ಕೊಂಡು ಶ್ಲೋಕ ಹೇಳ್ತಾನೆ. ಬೆಳಗಿನ ತಿಂಡಿಗೆ ಸಣ್ಣ ರವೆ ಉಪ್ಪಿಟ್ಟು ಅವನಿಗೂ ಟಿಫಿನ್ ಮಾಡಿದ್ದೆ. ಟಿಫಿನ್ ಆದಮೇಲೆ ನಾವು ಮಾಡ್ಕೊಂಡ್ವಿ. ಹಾಗೆ ನಾನು ಮಧ್ಯಾಹ್ನದ ಊಟಕ್ಕೆ ಸಬ್ಬಸಿಗೆ ಸೊಪ್ಪು ತೊಗೊಂಡಿದ್ದೆ, ಹೀಗಾಗಿ ಸಬ್ಬಸಿಗೆ ಪಲ್ಯ ರೊಟ್ಟಿ ಮಾಡಿದರೆ ಆಯಿತು ಅಂತ ಸಬ್ಬಸಿಗೆ ಪಲ್ಯನ ಈ ರೀತಿ ಬಿಡಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿದೆ ಸಬ್ಬಸಿಗೆ ಸೊಪ್ಪು ಎಳೆದು. ದಿನನಿತ್ಯ ನಾವು ಈ ರೀತಿ ವಾರದಾಗ ಒಂದು 3-4 ಸಾರಿ ಆದರೂ ಈ ಥರ ಹಸಿರು ಸೊಪ್ಪಿನ ಪಲ್ಯ ನಾವು ಸೇವಿಸಬೇಕು. ಇದರಿಂದ ನಮಗೆ ವಿಟಮಿನ್ ಎ ಮತ್ತು ಸಿ ಕೆ ಮತ್ತು ಕ್ಯಾಲ್ಸಿಯಂ ಸಿಗ್ತೈತಿ ಮತ್ತು ಐರನ್ ಕಂಟೆಂಟು ಇರ್ತೈತೆ ರೀ ಇದ್ರೊಳಗೆ. ಹಾಗೆ ನಾವು ಇದನ್ನು ಸೇವಿಸೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಮತ್ತು ಇದು ಡೈಜೆಷನ್ ಇಂಪ್ರೂವ್ನೂ ಆಗ್ತೈತಿ ಮತ್ತು ಬ್ಲಡ್ ಶುಗರ್ ಲೆವೆಲ್ನು ಕಂಟ್ರೋಲ್ ಒಳಗೆ ಇಡ್ತೈತಿ ಅಂತಲೇ ಹೇಳ್ಬೋದು. ಇವಾಗ ನಾನು ಈ ರೀತಿ ಎಲ್ಲ ಬಿಡಿಸ್ಕೊಂಡು ಇಟ್ಕೊತೀನಿ. ಈ ರೀತಿ ಡಬ್ಬದಲ್ಲಿ ಹಾಕ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಮೆಂತ್ಯ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪು ಎರಡನ್ನೂ ಈ ರೀತಿ ಡಬ್ಬದಲ್ಲಿ ಹಾಕ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಅಡುಗೆ ಮಾಡುವಾಗ ಈಸಿಯಾಗಿ ಬಿಡುತ್ತಲ್ಲ ನಮಗೆ, ಅದಕ್ಕೆ ಎರಡನ್ನೂ ಇವಾಗಲೇ ಬಿಡಿಸಿಟ್ಕೊಂಡೆ. ಈಗ ಕುಕ್ಕರಲ್ಲಿ 1 ಕಪ್ಪಷ್ಟು ಹೆಸರು ಕಾಳು ಕುದಿಲಿಕ್ಕಿಟ್ಟಿದ್ದೀನಿ. ಹೆಸರು ಕಾಳು ಕುದಿಲಿಕ್ಕಿಟ್ಟಿದ್ದೆ. ಇವಾಗ 3 ವಿಷಲ್ ಆಯಿತು. 3-4 ವಿಷಲಲ್ಲಿ ಬರುತ್ತೆ ಚೆನ್ನಾಗಿ, ಸ್ವಲ್ಪ ಸಾಫ್ಟ್ ಆಗಬೇಕು. ಇವಾಗ 3 ವಿಷಲ್ ಆಯಿತು. ಇವಾಗ ಲಿಡ್ಡು ಓಪನ್ ಮಾಡಿ ನೋಡ್ತಾಯಿದ್ದೀನಿ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ. ಇಷ್ಟಾದರೆ ಸಾಕು, ಜಾಸ್ತಿ ಏನು ಕುದಿಯೋದು ಬೇಕಾಗಿಲ್ಲ. ಇವಾಗ ಸಬ್ಬಸಿಗೆ ಸೊಪ್ಪನ್ನ ನಾನು ತೊಳ್ಕೊಂಡು ಇಟ್ಕೊಳ್ತಿದ್ದೀನಿ. ಕ್ಲೀನಾಗಿ ತೊಳ್ಕೊಳ್ಳಿ. ತುಂಬ ಎಳೆದಿದೆಯಲ್ಲ, ಹೀಗಾಗಿ ನಾನು ಜಾಸ್ತಿ ನಾರು ತೆಗ್ದಿಲ್ಲ. ಮತ್ತು ಇವಾಗ ನೀವು ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಹೆಸರು ಕಾಳು ಹಾಕಿ ಮಾಡ್ತಾಯಿದ್ದೀನಲ್ವ, ಹೀಗೆ ಕೆಲವೊಬ್ಬರು ರವೆ ಹಾಕಿ ಇದನ್ನು ಮಾಡ್ತಾರೆ. ಗೊಂಜಾಳ ನುಚ್ಚು ಅಥವಾ ಇಲ್ಲಾಂದ್ರೆ ಸದ್ಕಿನ ರವೆ ಇರುತ್ತಲ್ಲ, ಈ ರೀತಿ ಹಾಕ್ಕೊಂಡು ಮಾಡ್ಕೊಳ್ತಾರೆ, ಅದು ರುಚಿಯಾಗಿರುತ್ತೆ. ಇನ್ನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಎಲ್ಲನೂ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡೆ. ಅದಕ್ಕೆ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಮತ್ತು 4 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ಅನುಗುಣವಾಗಿ ನೋಡ್ಕೊಳ್ಳಿ. ಇವಾಗ ನಾನು ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ ಅದನ್ನು ಸ್ವಲ್ಪ ಔಳ್ಚೌಳ ರುಬ್ಕೊಂಡು ಬರೋಣ ಬನ್ನಿರಿ. ನೋಡಿ ಇಷ್ಟು ಸಾಕು, ತುಂಬ ಸಣ್ಣ ಬೇಡ, ಇಷ್ಟಾದರೆ ನಡೆಯುತ್ತೆ. ಈಗ ನಾನು ಒಂದು ಪಾತ್ರೆ ತೊಗೊಂಡು ಒಗ್ಗರಣೆ ಈಗ ಹಾಕೋದು ಅಂತ ನೋಡೋಣ ಬನ್ನಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದ ನಂತರ
ಅದಕ್ಕೆ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಚಿಟಪಟ ಆದಮೇಲೆ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು, ಅಲ್ಲಿವರೆಗೂ ಒಂದು ಸ್ಪೂನ್ ಸಹಾಯದಿಂದ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ. ಮತ್ತು ಮಿಕ್ಸಿ ಜಾರಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಹಸಿ ಖಾರ ಮತ್ತು ಬೆಳ್ಳುಳ್ಳಿ ಪೇಸ್ಟು, ಅದನ್ನು ಇವಾಗ ಹಾಕ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳಿ. ಕಾಳು ಕುದಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಕಾಳನ್ನ ಇವಾಗ ಸೇರಿಸಿ, ಮತ್ತು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ವಲ್ಲ ಸಬ್ಬಸಿಗೆ ಸೊಪ್ಪು, ಅದನ್ನು ಇವಾಗಲೇ ಆ್ಯಡ್ ಮಾಡಿ ಮೇಲೆ ಕೆಳಗೆ ಈ ರೀತಿ ಮಾಡಿಕೊಂಡು ಅದು ಪಲ್ಯ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿ ಮೆತ್ತಗೆ ಆಗುತ್ತಲ್ಲ, ಆವಾಗ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮತ್ತು ಮೇಲೆ ಕೆಳಗೆ ಈ ರೀತಿ ಮಾಡಿಕೊಂಡು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಕುದಿಲಿಕ್ಕೆ ಬಿಡೋಣ. ಒಂದು 5 ನಿಮಿಷ ಕುದ್ರೆ ಸಾಕು. ಒಂದು ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಬಿಡೋಣ. ಬೇಗನೆ ಕುದ್ಬಿಡುತ್ತೆ, ಪಲ್ಯ ಎಳೆದಿದೆಯಲ್ಲ ನಡೆಯುತ್ತೆ. ಹಾಗೆ ಇಲ್ಲಿ ನೀವು ಇನ್ನೂ ನೀರಿದೆ ನೋಡ್ಬೋದು, ಸ್ವಲ್ಪನೂ ನೀರು ಇರಬಾರ್ದು, ಅಲ್ಲಿವರೆಗೂ ಕುದಿಸ್ಕೊಳ್ಳಿ. ಇನ್ನೂ ಒಂದು 2 ನಿಮಿಷ ಬಿಡೋಣ. ನೋಡಿ ಇವಾಗ ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಇಟ್ಟಿದ್ದೆ. ಇವಾಗ ಪಲ್ಯ ರೆಡಿಯಾಗಿದೆ. ಈಗ ಒಂದು ತಟ್ಟೆಗೆ ಸರ್ವ್ ಮಾಡಿದ್ದೀನಿ. ಇದನ್ನು ರೊಟ್ಟಿ ಜೊತೆನೂ ತಿನ್ಬೋದು, ಚಪಾತಿಗೆ ಮತ್ತು ಅನ್ನಕ್ಕೂ ಸೂಪರ್ ಕಾಂಬಿನೇಷನ್ ಇರುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೇವ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.